ಇನ್ನು ಸಂಪುಟ ವಿಸ್ತರಣೆ ವಿಳಂಬಕ್ಕೆ ಕಾಂಗ್ರೆಸ್ ಟೀಕೆ ಮಾಡಿದೆ. ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರನ್ನೇ ಆಯ್ಕೆ ಮಾಡಲಾಗದ ಪಕ್ಷ ಕಾಂಗ್ರೆಸ್ ಇನ್ನು ಬಿಜೆಪಿ ಬಗ್ಗೆ ಏನ್ ಮಾತಾಡುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಕಾಂಗ್ರೆಸ್ ಟೀಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರನ್ನೇ ಆಯ್ಕೆ ಮಾಡೋದಕ್ಕೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ನಳಿನ್ ಕಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. 3 ತಿಂಗಳಿನಿಂದ ನಾವಿಕನಿಲ್ಲದ ಪಕ್ಷ ಕಾಂಗ್ರೆಸ್, ಯಾವಾಗ ಏನ್ ಮಾಡಬೇಕು ಅಂತ ನಮಗ್ ಗೊತ್ತಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರೇ ಇಲ್ಲ, ನಾವಿಕನಿಲ್ಲದ ಪಕ್ಷವಾಗಿದೆ ಕಾಂಗ್ರೆಸ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾರೆ, ನಿರ್ಧಾರಗಳನ್ನು ತಗೊಳ್ತಾರೆ. ಮುಖ್ಯಮಂತ್ರಿಗಳು ಬಹಳ ಸಮರ್ಥ ಯೋಚನೆ ನಿರ್ಧಾರಗಳನ್ನು ಮಾಡಿ ಅವಕಾಶಗಳನ್ನು ಕೊಡ್ತಾರೆ. ಎಲ್ಲ ಬಂಧುಗಳನ್ನು ಗೌರವಯುತವಾಗಿ ನಡೆಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆದರೆ ಕಳೆದ 3 ತಿಂಗಳಿಂದ ಕಾಂಗ್ರೆಸ್ಗೆ ಅಧ್ಯಕ್ಷರೇ ಇಲ್ಲಲ್ಲ, ಒಂದು ಪಾರ್ಟಿಗೆ ನಾವಿಕನೇ ಇಲ್ಲದೆ ಆ ಪಾರ್ಟಿ ನಡೀತಾ ಇದೆ. ಅಧ್ಯಕ್ಷರನ್ನೇ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಅವಸ್ಥೆಯಲ್ಲಿ ಅದಿದೆ. ನಾವು ಯೋಚನೆ ಮಾಡ್ತೇವೆ ಯಾರ್ಯಾರಿಗೆ ಯಾವ್ಯಾವ ಸ್ಥಾನಗಳನ್ನು ಕೊಡಬೇಕು, ಅದನ್ನು ಕೆಲವೇ ದಿನಗಳಲ್ಲಿ ಯಾಕೆ ಮುಖ್ಯಮಂತ್ರಿಗಳ ಇದಕ್ಕೆ ಬಿಟ್ಟದ್ದು. ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾರೆ.